ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಸವದತ್ತಿ ತಾಲೂಕಿನ ದಾಸನ ಗ್ರಾಮದ ಬಸವರಾಜ್ ಸಿಂತ್ರಿ ಹಾಗೂ ಮಾಧವ್ ಸಿಂತ್ರಿ ಅವರ ಕುರಿ ಸಡ್ಡಿಗೆ ಬಂದೀವಿ. ಅವರು ಪ್ರಾರಂಭದಾಗ ಸ್ವಲ್ಪ ಕುರಿ ಸಾಕಾಣಿಕೆ ಒಳಗೆ ಲಾಸ್ ಆದರೂ ಕೂಡ ಸತತ ಪ್ರಯತ್ನದಿಂದ ಒಂದು ಅಚ್ಚುಕಟ್ಟಾಗಿ ಇಬ್ಬರು ಸಹೋದರರು ಸೇರಿ ಒಂದು ಅಚ್ಚುಕಟ್ಟಾಗಿ ಫಾರ್ಮ್ ಇರ್ಬೋದು, ಮುಂದೆ ಅದ್ರದ್ದು ಮರಿ ಖರೀದಿ ಮಾಡೋದಾಗಲಿ ಅಥವಾ ಅವ್ರನ್ನ ಮರಿಗಳನ್ನ ಸೇಲ್ ಮಾಡೋದಾಗಲಿ ಒಂದು ವಿಭಿನ್ನ ರೀತಿಯ ಅವ್ರದ್ದು ವ್ಯವಸ್ಥೆ ಮಾಡ್ಕೊಂಡಾರ. ಅದಕ್ಕೇನಿಲ್ಲ ಅವ್ರಿಗೆ ಜೊತೆಯನ್ನು ಸಮಕ್ಷಮ ಭೇಟಿ ಆಗ್ಬೇಕಂತೇಳಿ ಇವತ್ತು ಸವದತ್ತಿ ತಾಲೂಕಿನ ದಾಸನ ಗ್ರಾಮದ ಸಿಂತ್ರಿ ಸಹೋದರರ ಫಾರ್ಮಿಗೆ ಬಂದೀವಿ. ಯರಗಟ್ಟಿ ತಾಲೂಕು ರೀ, ಬೆಳಗಾವಿ ಜಿಲ್ಲೆ ರೀ, ದಾಸನಾಳ ಅಂತೇಳಿ ಊರು ರೀ. ಹಾಂ ರೀ. ಈಗ ನೀವು ಮರಿ ಸಾಕಾಕತ್ತಿ 2 ಸರ? ನಾವು ಮರಿ ಸಾಕಾಕತ್ತೆ 1 ವರ್ಷ ಆಯ್ತು ರೀ. 1 ವರ್ಷ ಆದ್ರೆ ಹಾಂ. ಈಗ ಎಷ್ಟು ಮರಿ ಇದಾವೆ ರೀ? ಈಗ 31 ಮರಿ ಅದಾವೆ ರೀ. ಹಾಂ ರೀ. ಏನು ಫೀಡ್ ಯಾವ್ದು ಯೂಸ್ ಮಾಡ್ತೀರಿ ರೀ? ಫೀಡ್ ಹೈಟೆಕ್ ಫೀಡ್ ಯೂಸ್ ಮಾಡ್ತೀರಿ, ಗುಲ್ಗಂಜಿ ಕೊಪ್ಪದ್ರಿ. ಹಾಂ, ಗುಲ್ಗಂಜಿ ಕೊಪ್ಪದ್ರಿ. ಹಾಂ ರೀ. ಹೈಟೆಕ್ ಫೀಡ್ ಅಂತ ಹೇಳ್ರಿ. ಹಾಂ ರೀ. ಅದನ್ನ ಯೂಸ್ ಮಾಡ್ತೀವಿ. ಹಾಂ, ಹೆಂಗೆ ರಿಸಲ್ಟ್ ಹೆಂಗೈತೆ ರೀ? ರಿಸಲ್ಟ್ ಭಾರಿ ಐತ್ರಿ. ಹಾಂ, ಮರಿಗಳು ಗ್ರೋತ್ ಬರ್ತಾವ್ರಿ. ಹಾಂ, ರಿಸಲ್ಟ್ ಚಲೋ ಐತ್ರಿ. ಹಾಂ ರೀ. ಮೊದಲಾದ್ರೆ ನಾವು ಬೇರೆ ಕಡೆ ಒಂದ್ ಕಡೆ ತಂದ ಯೂಸ್ ಮಾಡಿದ್ವಿ. ಹಾಂ ರೀ. ಅದ ನಮ್ಗೆ ಅಷ್ಟೊಂದು ಸರಿ ಬರ್ಲಿಲ್ಲ, ರಿಸಲ್ಟ್ ಬರ್ಲಿಲ್ಲ ರೀ. ಹಾಂ ರೀ. ರಿಸಲ್ಟ್ ಬರ್ದಾರ್ಕಾಗೆ ಮತ್ತೆ ಅಲ್ಲಿ ಯಾದವಾಡ ತರ ಗುಲ್ಗಂಜ್ ಕೊಪ್ಪಕ್ಕೆ ಹೋದ್ರಿ. ಹಾಂ ರೀ. ಹೋಗಿ ಅದನ್ನ ತಂದು ಹಾಕಾನ ಮರಿ ಫುಲ್ ಇಂಪ್ರೂವ್ ಬಂದ್ರಿ. ಹಾಂ ಹಾಂ ಹಾಂ. ಗ್ರೋತ್ ಬರ್ತಾವ್ರಿ, ಮರಿ ಶೈನಿಂಗ್ ಕಾಣ್ತಾವು. ಹಾಂ ರೀ. ಮತ್ತ ಹೊಟ್ಟ ಮೇವು ಅದನ್ನು ಜಾಸ್ತಿ ತಿಂತಾವ್ರಿ. ಅದನ್ನ ಹಾಕಾಕತ್ಗಳಕ್ಕ ಹಾಂ ರೀ. ಎಲ್ಲ ಒಳ್ಳೇದೈತ್ರಿ, ಚಲೋ ಐತ್ರಿ. ಹಾಂ. ಅಂದಾಗ ಅಲ್ಲಿ ಇನ್ನೊಬ್ಬರ ಅಲ್ಲಿ ನಮ್ಮ ಬಾಜುದವ್ರ ತಂದಿದ್ರಿ. ಹಾಂ ರೀ. ಅವ್ರ ಯಾರನ್ನ ಕೇಳಿದ್ರಿ ಏನ್ ಗೊತ್ತಿಲ್ರಿ, ಅವ್ರ ಹೇಳಿದ್ರಿ ನಮಗ್ ಬಾಜುದವ್ರಿ ಹಿಂಗ್ ಸಿಗತಿ ಹಿಂಗ ಅಂತ ಹೇಳ್ರಿ. ಮತ್ ನಾವ್ ಅವ್ರನ್ನ ಕರ್ಕೊಂಡ ಅಲ್ಲಿ ಬಂದ ಹುಡುಕಾಡ್ಕೊಂತ ಹೋಗಿ ಎಲ್ಲದ ಅಂತ ಹೇಳಿ ಅಲ್ಲಿ ಹೋಗಿ ಎತ್ತಂತ ಹಾಕಿದಿರಿ. ಚಲೋ ಅನಿಸ್ತೀರಿ ನಮಗ. 2 ಸಾದ್ರ ನೀವು ಯೂಸ್ ಮಾಡಕತ್ತೆ? ನಾವ್ ಯೂಸ್ ಮಾಡಕತ್ತೆ ಅದನ್ನ ಯೂಸ್ ಮಾಡ್ತೀರಿ. ನಡ್ಕಾಕ ಒಂದ್ ಬ್ಯಾಚ್ಗೆ ಬೇರೆ ಕಡೆ ತಂದಿವ್ರಿ. ಹಾಂ ರೀ. ಬೇರೆ ಕಡೆ ತಂದಿರಿ, ಅದ ಸರಿ ಅನ್ಸಲಿಲ್ರಿ. ಸರಿ ಅನ್ಸ್ದಾಗ ನಾ ಬ್ಯಾಚ್ ಮಾರಿದ್ರಿ. ಅದನ್ನ ಬ್ಯಾಚ್ ಫಸ್ಟ್ ಬ್ಯಾಚ್ಗೆ ಇದನ್ನ ತಂದು ಹಾಕಿದ್ರಿ. ನಡ್ಬಾರ್ಕ ಒಂದ್ ಬ್ಯಾಚ್ ಬೇರೆ ಕಡೆ ತಂದು ಹಾಕಿದ್ರಿ. ಅದ ಸರಿ ಅನ್ಸಲಿಲ್ರಿ. ಸರಿ ಅನಿಸ್ತಾರಕಾಗಿ ಅದ್ ನಮ್ಗೆ ಅಷ್ಟೊಂದ್ ಮರಿನೂ ಶೈನಿಂಗ್ ಬರಲಿಲ್ಲ, ಗ್ರೋತ್ ಬರಲಿಲ್ಲ ಮರಿರಿ. ಸರಿ ಅನಿಸ್ದಾಗ ವಾಪಸ್ ಹೋಗಿ ಇದನ್ನ ತಂದು ಇದನ್ನ ಹಾಕಾಕತ್ತೀರಿ. ಮತ್ ನಾವು ಚಲೋ ಐತ್ರಿ, ಚಲೋ ಐತ್ರಿ, ಏನ್ ಅಡ್ಡಿ ಇಲ್ಲ. ಮಸ್ತ್ ಇಂಪ್ರೂವ್ ಆಗ್ತಾವ್ರಿ. ಮತ್ತು ಮರಿ ತೂಕದ ಹೆಂಗೆ ಸರ್? ಹೆಂಗೆ ನೀವು 8 kg ಮರಿ ತಂದಿರ್ತೀರಿ? ಇದು 8 kg ತೂಕ ಬರ್ತಾವ್ರಿ? ತೂಕ ಚಲೋ ಬರ್ತಾವ್ರಿ. ನಾವು ತರುವಾಗ 10 ರಿಂದ 15 kg ಇರ್ತಾವ್ರಿ ಮರಿ. 15 kg ಇರ್ತಾವ್ರಿ. ಈ ಫುಡ್ ಹಾಕಿದ್ಮೇಲೆ ಒಂದ್ 2 ತಿಂಗಳು ಮೇಯಿಸ್ತೀವಿ ನಾವು. 2 ತಿಂಗಳು ಮೇಯಿಸ್ತೀವಿ. 2 ತಿಂಗಳದ್ರಾಗ 30 ರಿಂದ 32, 35 ತನಕ ಹೋಗ್ತಾವ್ರಿ. ಗ್ರೋತ್ ಚಲೋ ಐತ್ರಿ ಹಂಗಾರ? ಚಲೋ ಐತ್ರಿ, ಗ್ರೋತ್ ಚಲೋ ಐತ್ರಿ. ತೂಕ ಮಾತ್ರ ಬಾರಿ. 1 ತಿಂಗಳದಾಗ ಅಂದ್ರ 6 ರಿಂದ 7 kg ಅಂತೂ ನೆಕ್ಕಿ ಬರ್ತಾವ್ರಿ. 6-7 kg ಅಂತೂ ನೆಕ್ಕಿ ಬರ್ತಾವ್ರಿ. 2 ತಿಂಗಳು ಮೆಸಿದವ್ರಿ. ಒಟ್ಟ ನಾವ್ ತರುವಾಗ 15 kg ಇದ್ದು ಅಂದ್ರಿ. ಹೊಳ್ಳಿ ನಾವು ಕೊಡ್ರಾಗ 32, 34, 35 ತನಕ ಹೋಗ್ಯಾವ್ರಿ. ಚಲೋ ವೇಟ್ ಗೊತ್ತಾವ್ರಿ. ಪೀಡಿನ ಬಗ್ಗೆ ಏನು ಹಿಂಗೆ ಈಗ ಡೈಜೆಷನ್ ಪ್ರಾಬ್ಲಮ್ ಆಗೋದಲ್ಲಿ ಆ ಥರ ಏನಾರ ಹಿಂಗೆ ಏನಾರ ಸಮಸ್ಯೆ ಏನಾರ ಐತೇನ್ರಿ? ಸಮಸ್ಯೆ ಏನೂ ಇಲ್ರಿ. ಸುಮ್ ಅದ್ ತಂದಾಗ ಸ್ವಲ್ಪ ಅವಕ್ಕ ಸಟ್ ಆಗುತ್ತಕಾರೆ ಅವು ತಿನ್ನಾಕ ಸ್ವಲ್ಪ ಇದನ್ನ ಮಾಡ್ರು ಅವ್ ಸಟ್ ಆಗುತ್ತಕ ಸ್ವಲ್ಪ ಸ್ವಲ್ಪ ನಾರ್ಮಲ್ ಕಡಿಮೆ ಹಾಕೋತ ಹೋಗುದ್ರಿ. ಅವಕ್ ಅದಕ್ಕೆ ಸಟ್ ಆಗು ಹೊಂದಾಣಿಕೆ ಆಗುತ್ತಕಾರೆ. ಹೊಂದಾಣಿಕೆ ಆದ್ರಿ ನಾವು ಎಷ್ಟ್ ಹಾಕಿರ್ತೀವಿ ಏನ್ ಡೈಜೆಷನ್ ಇಲ್ಲ, ಏನ್ ಹೆತ್ಕೋದಿಲ್ಲ, ಏನಿಲ್ರಿ. ಫಸ್ಟ್ ಟೈಮ್ದಾಗ ತಂದಾರ್ನ ಒಮ್ಮಿಗೆ ಹಾಕಂಗಿಲ್ರಿ. ಒಮ್ಮಿಗೆ ಹಾಕಂಗಿಲ್ರಿ. ಅವ್ರು ಸಿಂಧೂರ್ದಲ್ರಿ ಸ್ವಲ್ಪ ಸ್ವಲ್ಪ ಹಾಕಿ ಕ್ರಮೇಣ ಜಾಸ್ತಿ ಮಾಡ್ಕೋತ ಸ್ವಲ್ಪ ಕ್ರಮೇಣವಾಗಿ ಜಾಸ್ತಿ ಮಾಡ್ಕೋತ ಹೋದ್ರೆ ಏನು ತೊಂದ್ರೆ ಇಲ್ರಿ. ಚಲೋ ಐತ್ರಿ. ಶೈನಿಂಗ್ ಗೀನಿಂಗ್ ಎಲ್ಲ ಮರಿ ಬರ್ತಾವ. ಫುಲ್ ಇದು ಬರ್ತಾವ್ರಿ, ನಡದಾಗ ಗಟ್ಟಿ ಬರ್ತಾವ್ರಿ. ವ್ಯಾಪಾರ ಮಾಡ್ತಾರ್ರಿ. ಎಲ್ಲಿ ಫುಡ್ ತಂದಿರಿ, ಅವ್ರ ಫುಡ್ ತಂದಿರಿ, ಇಷ್ಟ ಹೆಂಗ್ ಶೈನಿಂಗ್ ಬಂತ ಮರಿ ಚಲೋ ಬಂದತಿ. ಹೆಸರಿರ್ತಾರ್ರಿ ಮರಿ. ಯಾರು ಬಂದವ್ರಲ್ಲ ರೀ, ಯಾರ ಆತು ಯಾರು ನೋಡಾಕ್ ಬಂದ್ರು ಆತು, ಮರಿಗಳು ಚಲೋ ಮೆಸಿರಿಪ್ಪ, ಚಲೋ ಅದಾವ ಮರಿ, ಚಲೋ ಅದಾವ ಅಂತಾರ್ರಿ. ಆಯ್ತು ರೀ. ಓಕೆ ರೀ, ನಮಸ್ಕಾರ. ನಮಸ್ಕಾರ. ಟಾರ್ಚ್ ಯಾಕಂದ್ರೆ
ಬಳ್ಕೊಂಡು ಬಿಟ್ಟು ಹಾಕಿ 2 ನಿಮಿಷ